ಮೊದಲೇ ನಿಶ್ಚಯ ಆಗಿತ್ತು. ಜೊತೆಗೆ ನಿಮ್ಮ ಅಪ್ಪನ ಆಸೆ ಕೂಡ ಇದೇ ಆಗಿತ್ತು ಅನ್ನೋದು ನಿನಗೆ ಗೊತ್ತೇ ಇದೆ. ಭಕ್ತಿನ ಚೆನ್ನಾಗಿ ನೋಡ್ಕೊಳ್ತೀಯ ಅಲ್ವಾ? ಅವಳಿಗೆ ನಿನ್ನ ಹೆಂಡತಿಯಾಗಿ ಸಿಗ್ಬೇಕಾಗಿರೋ ಸ್ಥಾನಮಾನ ಎಲ್ಲ ಸಿಗುತ್ತೆ ಅಲ್ವಾ? ನಾನ್ ನಿನ್ ಕೈ ಹಿಡಿತಾ ಇರೋದು ಬರೀ ನಮ್ ಸ್ವಾರ್ಥನ ಸಾಧಿಸೋವರೆಗೂ ಮಾತ್ರ. ಹೆಸರಿಗೆ ಮಾತ್ರ ನಾನ್ ನಿನ್ ಗಂಡ. ಹೆಸರಿಗೆ ಮಾತ್ರ ನಾನ್ ನಿನ್ ಹೆಂಡತಿ. ನಮ್ಮಿಬ್ರು ಮಧ್ಯೆ ಪ್ರೀತಿಗ್ ಜಾಗ ಇಲ್ಲ. ನಮ್ ಸ್ವಾರ್ಥ ಬಿಟ್ರೆ ನಮ್ಮಿಬ್ರು ಮಧ್ಯೆ ಬೇರೆ ಯಾವ ಭಾವನೆಗೂ ಜಾಗ ಇರೋದಿಲ್ಲ. ಭಕ್ತಿ ಅತ್ಗೆ, ಇವತ್ತು ನಮ್ಮನೆ ಪದ್ಧತಿ ಪ್ರಕಾರ ನೀವೇ ತಿಂಡಿ ಮಾಡ್ಬೇಕು ಅಂತ ಅಮ್ಮ ಹೇಳಿದ್ರು. ಸರಿ, ಅಷ್ಟೇ ತಾನೇ, ನಾನು ಮಾಡ್ತೀನಿ. ಅಷ್ಟೊಂದು ಸುಲಭವಾಗಿ ಮಾಡುವಂತ ತಿಂಡಿ ಅಲ್ಲ ಅದು. ಸುಲಭ ಅಲ್ಲ ಅಂದ್ರೆ? ಯಾಕೆ ಅಮ್ಮು, ನಿಮ್ಮಮ್ಮ ನಿನಗೆ ಹೇಳಿಲ್ವಾ? ಆಕ್ಚುಲಿ ಅಮ್ಮ ಏನಂತ ಹೇಳಿದ್ರು ಅಂದ್ರೆ, ಭಕ್ತಿ ಅತ್ಗೆ ಏನ್ ಸುಲಭ ಆಗುತ್ತೋ ಅದನ್ನ ಮಾತ್ರ. ಪುಟ್ಟಿ, ನಿನಗೆ ಪೂರ್ತಿ ವಿಚಾರನೇ ಗೊತ್ತಿಲ್ಲ. ನಂಗೊತ್ತು, ನಾನು ಹೇಳ. ಅಲ್ಲ ಮಹಿಮಾ, ಅಮ್ಮ ಏನಂದ್ರೆ, ಅಮೃತ, ನಮ್ಮನೆ ಪದ್ಧತಿ ಪ್ರಕಾರ ಮನೇಲಿರೋ ಎಲ್ರಿಗೂ ಅವ್ರಿಗಿಷ್ಟ ಆಗೋ ಒಂದ್ ತಿಂಡಿನ ಮನೆ ಸೊಸೆ ಮಾಡ್ಲೇಬೇಕು. ಒಂದೇ ತಿಂಡಿ ತಾನೇ, ಮಾಡ್ತೀನಿ. ಅಮೃತ, ನಿಮ್ಗೆಲ್ಲ ಯಾವ ತಿಂಡಿ ಅಂತ ಹೇಳಿ ಅರ್ಧ ಗಂಟೆಲಿ ಮಾಡ್ಬಿಡ್ತೀನಿ. ಅಯ್ಯೋ ಅತ್ಗೆ, ಅವ್ರು ಹೇಳ್ತಿರೋದು ಮನೇಲಿರೋ ಪ್ರತಿಯೊಬ್ಬರಿಗೂ ಅವ್ರಿಗಿಷ್ಟ ಆಗೋ ಒಂದೊಂದು ತಿಂಡಿ ಮಾಡ್ಬೇಕು ಅಂತ. ಅಂದ್ರೆ ಚಿಕ್ಕಮ್ಮ, ಅಮ್ಮ, ನೀವು, ಚಿಕ್ಕಪ್ಪ, ಅಗಸ್ತ್ಯ ಅಣ್ಣ, ಅಜ್ಜಿ, ಅಚಿಂತ್ಯ ಅಣ್ಣ, ನಾನು, ಮಹಿಮಾ, ಪ್ರತೀಕ್. ಚಿಕ್ಕಮ್ಮ, ಅಷ್ಟೊಂದ್ ಜನಕ್ಕೆ ತಿಂಡಿ ಮಾಡಕ್ಕಾಗತ್ತಾ?